ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ನಾನು ರೀಸೆಂಟಾಗಿ ಒಂದು ಪೆನ್ಸಿಲ್ನ ತರಿಸಿದ್ದೆ ಅಮೆಝಾನಲ್ಲಿ, ಸ್ಟೆಡ್ಲರ್ ಅಂದ್ಬಿಟ್ಟು. ಸೊ ಇದನ್ನು ತುಂಬ ಪಾಪ್ಯುಲರ್ ಆರ್ಟಿಸ್ಟ್ಗಳೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ತರಿಸ್ದೆ. ಸೊ ನನಗೆ ಅಮೆಝಾನಲ್ಲಿ ಇದು ಅರೌಂಡ್ $750 ಕಾಸ್ಟ್ ಆಯಿತು. ನೋಡಿ, ಪೆನ್ಸಿಲ್ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ಬಾಕ್ಸ್ ಒಳಗಡೆ ಒಂದು ಶೀಟ್ ಸಿಗುತ್ತೆ, ಡಿಸ್ಕ್ರಿಪ್ಷನು ಹೇಗಿರುತ್ತೆ ಏನೋ ಅಂದ್ಬಿಟ್ಟೆಲ್ಲ. ಸೊ ಇದನ್ನು ಸೈಡಿಗೆ ಇಟ್ಟರೆ ನಮಗೆ ಸಿಗುತ್ತೆ ಡೈರೆಕ್ಟ್ ಪೆನ್ಸಿಲ್ಸ್. ಸೊ ಇದರಲ್ಲಿ ನೀವು ನೋಡ್ಬೋದು HB 2B 4B 6B 7B 8B ಈ ಥರ 6 ಪೆನ್ಸಿಲ್ ಸಿಗುತ್ತೆ. ಸೊ ಇದಕ್ಕಿಂತನೂ ಒಂದು ದೊಡ್ಡ ಬಾಕ್ಸಲ್ಲಿ ಸಿಗುತ್ತೆ. ಸೊ ನನಗೆ ಅದರಲ್ಲಿ ಟೋಟಲ್ 12 ಪೆನ್ಸಿಲ್ಸ್ ಇರುತ್ತೆ. ಸೊ ನನಗೆ ಇದೇ ಸಾಕಾಗಿತ್ತು. ಫಸ್ಟು ನಾನು ಹೇಗಿರುತ್ತೆ ಅಂದ್ಬಿಟ್ಟು ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ತಗೋಬೇಕಿತ್ತು, ಅದಕ್ಕೆ ತರಿಸ್ದೆ. ಸೊ ನೀವು ನೋಡ್ಬೋದು, ತುಂಬ ಪ್ರೀಮಿಯಮ್ ಆಗಿದೆ ಪೆನ್ಸಿಲು. ಸೊ ಇದನ್ನು ಇವಾಗ ಶೇಡಿಂಗ್ ಮಾಡಿ ನೋಡೋಣ, ಶೇಡಿಂಗ್ ಹೇಗೆ ಬರುತ್ತೆ ಅಂದ್ಬಿಟ್ಟು. ಸೊ ನಾನಿವಾಗ ಮೊದಲನೇದಾಗಿ HB ಪೆನ್ಸಿಲ್ನ ಶೇಡ್ ಮಾಡ್ತಾಯಿದ್ದೀನಿ. ಇದು ಬೇಸಿಕಲಿ ತುಂಬ ಲೈಟಾಗಿರುತ್ತೆ. ಸೊ ನೀವು ನೋಡ್ಬೋದು, ಈಗ HB ಪೆನ್ಸಿಲಲ್ಲಿ ಶೇಡಿಂಗ್ ಮಾಡಿದ್ದೀನಿ, 2 ಲೇಯರ್ ಶೇಡಿಂಗ್ ಮಾಡಿದ್ದೀನಿ. ಸೊ ಇದು ತುಂಬ ಲೈಟ್ ಇದೆ ಆ್ಯಂಡ್ ತುಂಬ ಸ್ಮೂತ್ ಇದೆ ಶೇಡಿಂಗ್ ಮಾಡೋದಕ್ಕೆ. ತುಂಬ ಜನ ಸ್ಟೆಡ್ಲರ್ ಪೆನ್ಸಿಲ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ಇದ್ರದ್ದು ಸ್ಮೂತ್ನೆಸ್ ತುಂಬ ಇಷ್ಟ ಆಗುತ್ತೆ ಶೇಡಿಂಗ್ ಮಾಡೋದಕ್ಕೆ. ಸೊ ಇವಾಗ 2B ಪೆನ್ಸಿಲಲ್ಲಿ ಶೇಡ್ ಮಾಡಿ ನೋಡೋಣ. ಸೊ ಇವಾಗ 2B ಪೆನ್ಸಿಲಲ್ಲಿ ಶೇಡ್ ಮಾಡಿದ್ದೀನಿ, ಅದನ್ನು ಕೂಡ 2 ಲೇಯರ್ ಶೇಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಅದಕ್ಕಿಂತ HBಗಿಂತ ಸ್ವಲ್ಪ ಡಾರ್ಕ್ ಇದೆ. ಸೊ ಇದೇ ರೀತಿ 4B ಪೆನ್ಸಿಲ್ನ ಶೇಡ್ ಮಾಡಿ ನೋಡೋಣ. ಸೊ ನಾನು ನೆಕ್ಸ್ಟ್ ಈಗ 4B ಪೆನ್ಸಿಲಲ್ಲಿ ಶೇಡ್ ಮಾಡ್ತಾಯಿದ್ದೀನಿ. ಸ್ಟೆಡ್ಲರ್ ಪೆನ್ಸಿಲಲ್ಲಿ ಶೇಡಿಂಗ್ ತುಂಬ ಸ್ಮೂತಾಗಿ ಬರುತ್ತೆ. ಅದು ಯಾವುದೇ ಗ್ರೇಡ್ ಪೆನ್ಸಿಲಲ್ಲಿ ಯೂಸ್ ಮಾಡಿಕೊಂಡು ಶೇಡ್ ಮಾಡೋದ್ರೂ ಕೂಡ. ಇವಾಗ 6B ಪೆನ್ಸಿಲಲ್ಲಿ ಶೇಡ್ ಮಾಡ್ತಾಯಿದ್ದೀನಿ.
ಇವಾಗ 7B ಪೆನ್ಸಿಲಲ್ಲಿ ಶೇಡಿಂಗ್ ಮಾಡ್ತಾಯಿದ್ದೀನಿ. ಬೇರೆ ಬ್ರ್ಯಾಂಡ್ ಪೆನ್ಸಿಲ್ಗಳಲ್ಲಿ 7B ಆಲ್ಮೋಸ್ಟ್ ಆಲ್ ಸಿಗಲ್ಲ ಅನಿಸುತ್ತೆ. ನನಗಂತೂ ಫೇಬರ್ ಕ್ಯಾಸ್ಟಲ್ ಮತ್ತು ಆರ್ಟ್ಲೈನ್ ಬ್ರ್ಯಾಂಡಲ್ಲಿ 7B ಪೆನ್ಸಿಲ್ ಸಿಕ್ಕಿರಲಿಲ್ಲ. ಈ ಬ್ರ್ಯಾಂಡಲ್ಲಿ ನೋಡೋಣ 7B ಶೇಡಿಂಗಲ್ಲಿ ಯಾವ ಥರ ಡಾರ್ಕ್ನೆಸ್ ಬರುತ್ತೆ ಅಂದ್ಬಿಟ್ಟು. ಇವಾಗ ಟೋಟಲ್ 6 ಪೆನ್ಸಿಲ್ನ ಶೇಡ್ ಮಾಡಿದ್ದೀನಿ. ಸೊ ನನಗೇನು ಆಲ್ಮೋಸ್ಟ್ ಆಲ್ 7B ಮತ್ತು 8B ಮಧ್ಯೆ ಅಷ್ಟೊಂದು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಎರಡು ಆಲ್ಮೋಸ್ಟ್ ಆಲ್ ಈಕ್ವಲೇ ಇದೆ. ಸೊ ಅದಕ್ಕೆ ಅನಿಸುತ್ತೆ ಬೇರೆ ಬ್ರ್ಯಾಂಡಲ್ಲಿ 7B ಪೆನ್ಸಿಲ್ನ ಆ್ಯಡ್ ಮಾಡಲ್ಲ. ಸೊ ಪೆನ್ಸಿಲ್ ಬಗ್ಗೆ ಮಾತಾಡೋದಾದರೆ ಪೆನ್ಸಿಲ್ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಗ್ರಿಪ್ ಆಗಲಿ ಹಿಡ್ಕೊಳ್ಳೋದಾಗಲಿ ತುಂಬ ಸ್ಮೂತ್ ಅನಿಸುತ್ತೆ ಶೇಡಿಂಗ್ ಮಾಡಬೇಕಾದ್ರೂ ಕೂಡ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಪೆನ್ಸಿಲ್. ಸೊ ಶೇಡಿಂಗ್ ಮಾಡಿರೋದನ್ನ ಇವಾಗ ಬ್ಲೆಂಡ್ ಮಾಡಿ ನೋಡೋಣ. ನಾನು ಬ್ಲೆಂಡಿಂಗ್ ಮಾಡೋದಕ್ಕೆ ಒಂದು ಪೇಪರ್ ಸ್ಟಂಪ್ ಮತ್ತು ಬ್ರಷ್ ಎರಡೂ ಕೂಡ ಯೂಸ್ ಮಾಡಿ ನೋಡ್ತೀನಿ ಇದರಲ್ಲಿ ಯಾವ ಥರ ಬ್ಲೆಂಡ್ ಆಗುತ್ತೆ ಅಂದ್ಬಿಟ್ಟು. ನಾನು ಫಸ್ಟು ಮೇಕಪ್ ಬ್ರಷ್ನ ಯೂಸ್ ಮಾಡ್ಕೊಂಡು ಇವಾಗ ಬ್ಲೆಂಡಿಂಗ್ ಮಾಡಿ ನೋಡ್ತೀನಿ. ಸೊ ನೀವು ನೋಡ್ಬೋದು ಪೇಪರ್ ಮೇಲೆ ಬ್ಲೆಂಡಿಂಗ್ ತುಂಬ ಚೆನ್ನಾಗಾಗುತ್ತೆ ಬ್ರಷ್ ಯೂಸ್ ಮಾಡಿಕೊಂಡು. ಸೊ ಇದೇ ರೀತಿ ಪೇಪರ್ ಸ್ಟಂಪ್ನ ಯೂಸ್ ಮಾಡಿಕೊಂಡು 7B ಶೇಡ್ ಮಾಡೋದನ್ನ ಬ್ಲೆಂಡಿಂಗ್ ಮಾಡಿ ನೋಡ್ತೀನಿ. ಪೇಪರ್ ಸ್ಟಂಪಲ್ಲಿ ಅಷ್ಟೇ ತುಂಬ ನೀಟಾಗಿ ಬ್ಲೆಂಡಿಂಗ್ ಆಗಿದೆ. ಸೊ ಬ್ಲೆಂಡಿಂಗ್ ಆದಮೇಲೆ ಆಲ್ಮೋಸ್ಟ್ ಆಲ್ 7B ಮತ್ತು 8B ಮಧ್ಯೆ ಅಷ್ಟೊಂದು ಡಿಫ್ರೆನ್ಸ್ ಕಾಣ್ತಾನೇ ಇಲ್ಲ. ಸೊ ಇವಾಗ 6B ಪೆನ್ಸಿಲ್ನ ಬ್ಲೆಂಡಿಂಗ್ ಮಾಡಿ ನೋಡೋಣ. ಸೊ ನೀವು ನೋಡ್ಬೋದು ತುಂಬ ನೀಟಾಗಿ ಸ್ಮೂತಾಗಿ ಬ್ಲೆಂಡಿಂಗ್ ಆಗಿದೆ. ಸೊ ಶೇಡಿಂಗ್ ಕೂಡ ತುಂಬ ಸ್ಮೂತಾಗಿ ಕಾಣ್ತಾ ಇದೆ. ನನಗೆ ಈ ಪೆನ್ಸಿಲ್ ತುಂಬಾ ಇಷ್ಟ ಆಯಿತು. ಸೊ ಇದರಲ್ಲೇ ಒಂದು ಡ್ರಾಯಿಂಗಲ್ಲಿ ಹೈನ ಶೇಡ್ ಮಾಡಿ ನೋಡೋಣ ಸೊ ಹೇಗೆ ಬರುತ್ತೆ ಅಂದ್ಬಿಟ್ಟು. ಡ್ರಾಯಿಂಗಲ್ಲಿ ಪೆನ್ಸಿಲ್ ಯೂಸ್ ಮಾಡಿರೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.